ನಮಸ್ಕಾರ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ, ತಿಪ್ಟೂರವರು. ನಾವು 2006ರಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ವಿ. 2016ರಿಂದ ಮೌಲ್ಯವರ್ಧನೆ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಈ ವಸ್ತುಗಳನ್ನು ಬಳಸ್ದಂಗೆ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ತಾಯಿ ಶುರು ಮಾಡಿದಂಥ ಮೊದಲ ಅಡುಗೆ ಮನೆಯಿಂದ ಶುರುವಾದಂಥ ಆಹಾರ ಉತ್ಪನ್ನ ಇವತ್ತು ಒಂದು ಇಂಡಸ್ಟ್ರಿಯಾಗಿ, ಒಂದು ಕಂಪನಿಯಾಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ವಸ್ತುಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಆಯ್ಕೆ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸನ್ನ ಮಾಡ್ತೀವಿ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸಲ್ಲ. ಮತ್ತು ಕರಿದ ಎಣ್ಣೆಯಲ್ಲಿ ಮತ್ತೆ ಕರಿಯಲ್ಲ, ಎಲ್ಲ ಕೊಬ್ಬರಿ ಎಣ್ಣೆನೇ ಬಳಸಿ ಮಾಡಿರ್ತೀವಿ. ಹಾಗಾಗಿ ಉತ್ತಮ ಗುಣಮಟ್ಟ ಇರುತ್ತೆ, ಗ್ರಾಹಕರಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಭಾವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್, ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಮುಖ್ಯವಾಗಿ ನಾವು ಶುರು ಮಾಡಿದ್ದು ರಾಗಿ ಹುರಿ ಹಿಟ್ಟು. ರಾಗಿ ಹುರಿ ಹಿಟ್ಟಲ್ಲಿ ಸಿಹಿ ರಾಗಿ ಹುರಿ ಹಿಟ್ಟು ಸಿಗುತ್ತೆ, ಖಾರ ರಾಗಿ ಹುರಿ ಹಿಟ್ಟು ಸಿಗುತ್ತೆ, ಮತ್ತು ಚಕ್ಲಿ, ಮಿಠಾಯಿಗಳು, ಲಡ್ಡುಗಳು, ಕೋಡ್ಬಳೆ, ಮತ್ತು ಚಟ್ನಿ ಪುಡಿಗಳು, ಹಪ್ಪಳಗಳು, ಈ ಥರ ವೆರೈಟಿ ಒಂದು 18-20 ಐಟಮ್ಗಳನ್ನು ನಾವು ತಯಾರು ಮಾಡ್ತೀವಿ. ಹಪ್ಪಳಗಳಲ್ಲಿ ಒಂದು 10 ವೆರೈಟಿಗಳನ್ನು ಮಾಡ್ತೀವಿ. ಹಾಗಾಗಿ ತುಂಬ ವೆರೈಟಿಗಳು ಎಲ್ಲ ನೀವೇ ಮಾಡೋದು? ಎಲ್ಲ ಮನೆಯಲ್ಲಿ ಮಾಡ್ತೀವಿ. ಮನೆಯಲ್ಲಿ ಸರ್, ಇದು ವಿಶೇಷವಾದ ಉಂಡೆಗಳಿದು ಯಾವ್ಯಾವ ಉಂಡೆ ಸರ್? ಈ ಉಂಡೆಗಳಲ್ಲಿ ಮೊದಲು ಡ್ರೈ ಫ್ರೂಟ್ ಲಡ್ಡು ಮಾಡ್ತಾ ಇದ್ವಿ. ಇದನ್ನ ನಾವು ಆ್ಯಕ್ಚುಲಿ ನಮ್ಮದು FDI ಆಯ್ತು, ಆ್ಯಕ್ಚುಲಿ ಅಂದರೆ ಅಮೆರಿಕನ್ ಎಕ್ಸ್ಪೋರ್ಟ್ ಆಗಿದೆ. ಇದು ಫಸ್ಟ್ ಕಳಿಸಿದ್ವಿ. ಈ ಡ್ರೈ ಫ್ರೂಟ್ ಉಂಡೆ ಕಳಿಸಿದ ಮೇಲೆ ಅವರು ಇತ್ತಿನ ಬಾದಾಮಿ ಅಂತ ತಿನ್ನಲ್ವಂತೆ. ಅಮೆರಿಕನ್ಸ್ ಬಾದಾಮಿ ಮೇಲ್ಗಡೆ ಸಿಪ್ಪೆ ಜೀರ್ಣ ಆಗಲ್ವಂತೆ. ಹಾಗಾಗಿ ಅವರು ಇದು ರೆಸಿಪಿ ಕೊಟ್ಟರು. ಯಾವುದು 9 ಬೀಜಗಳು, ಬರೀ ಬೀಜಗಳು. ಇದು ಸೋತೆ ಬೀಜ, ಸೋರೆ ಬೀಜ, ಕುಂಬಳು ಬೀಜ, ಅಗಸೆ ಬೀಜ, ಆಳ್ವಿ, ಕಾಮಕಸ್ತೂರಿ, ಚಿಯಾ ಸೀಡ್ಸು, ಅಂಟು, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಇರುತ್ತೆ. ಇದನ್ನ ಮಾಡಿದ್ವಿ. ಇದಾದ್ಮೇಲೆ ಅವ್ರು ಇನ್ನೊಂದು ರೆಸಿಪಿ ಕೊಟ್ಟರು, ವುಮೆನ್ಸ್ ಪೀರಿಯಡ್ ಲಡ್ಡು ಮಾಡಿ ಅಂತೇಳಿ. ಇವೆರಡು ಪೀರಿಯಡ್ ಲಡ್ಡು ಅಂದರೆ ಇದು 1 to 14 days ಆಫ್ ದ ವುಮೆನ್ಸ್ ಪೀರಿಯಡ್ ಲಡ್ಡು. ಅಂದರೆ ಇದು ಅಗಸೆ ಬೀಜ, ಕುಂಬಳು ಬೀಜ, ಅದು ಎಳ್ಳು ಸೂರ್ಯಕಾಂತಿ. ಇದು ಎಳ್ಳು ಸೂರ್ಯಕಾಂತಿ. ಇದು 1 to 14 days ಆಫ್ ದ ವುಮೆನ್ಸ್ ಪೀರಿಯಡ್. ಇದು 15 to 20 days ಆಫ್ ದ ವುಮೆನ್ಸ್ ಪೀರಿಯಡ್. ಇವೆರಡು ತಿನ್ನೋದ್ರಿಂದ ವುಮೆನ್ಸ್ ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ಸ್ ಇದೆಯಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಅವರು ತುಂಬ ಚೆನ್ನಾಗಿ ಮೂಮೆಂಟ್ ಆಗ್ತಾ ಇದೆ. ಗ್ರಾಹಕರಲ್ಲಿ ಒಳ್ಳೆ ಆರೋಗ್ಯ ಬದಲಾವಣೆ ಆಗಿದೆ. ಹಂಗಾಗಿ ಒಳ್ಳೆ ಸೇಲ್ಸ್ ಆಗಿದೆ. ದಿನಕ್ಕೆ ಒಂದು ತಿಂದರೆ ಒಳ್ಳೇದು. ಒಂದು ಸಜೆಸ್ಟ್ ಮಾಡಲ್ಲ, ಅರ್ಧದಿಂದ ಶುರು ಮಾಡಬೇಕು. ಅವ್ರಿಗೆ ಬೆನಿಫಿಟ್ ಆಯ್ತಾ, ಮನೇಲೆ ಮಾಡ್ಕೊಂತೀವಿ ಅಂತ ಫಸ್ಟ್ ಇನ್ಪುಟ್ ಕೊಡ್ತೀವಿ. ಇಲ್ಲ ಅಂದರೆ ನಮ್ಮ ನಂಬರ್ಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಸರ್, ಇದೆಲ್ಲ ಏನು? ಅದೇ ಮೇಡಮ್, ಈಗ ಏನಾಗ್ತದೆ, ಅಲ್ಲ ಈಗ ಗ್ರಾಹಕರಿಗೆ ಏನಾಗುತ್ತೆ ಅಂದ್ರೆ, ನಾವಿಲ್ಲಿ ಕೈಯಲ್ಲಿ ಬಿಡ್ತಾ ಇರ್ತೀವಿ, ಪ್ಯಾಕಿಂಗ್ ಮಾಡ್ತಾ ಇರ್ತೀವಿ. ಗ್ರಾಹಕರು ತುಂಬಾ ಹೈಜಿನ್ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೋಸ್ಕರ ಎಲ್ಲವನ್ನ ಗ್ಲಾಸ್ ಬಾಟಲ್ ಪ್ಯಾಕಿಂಗ್ ಮಾಡ್ತೀವಿ. ಈಗ ನಮಗೆ ಗ್ಲಾಸ್ ಜಾರಲ್ಲಿ ತಗೊಂಡೋಗಿ ಈಸಿ ಆಗುತ್ತೆ, ಮತ್ತೆ ಹೈಜಿನ್ ಇರುತ್ತೆ ಅಂದ್ರೆ ಗ್ಲಾಸ್ ಅಲ್ಲೂ ಕೂಡ ಸಿಗುತ್ತೆ. ಸರ್, ಇದು ಎಷ್ಟು ಕೆಜಿ ಇದು? ಮೇಡಮ್, ಇದು ಅಗಸೆ ಬೀಜ, ಕುಂಬಳು ಬೀಜ ಮತ್ತೆ ಎಳ್ಳು ಸೂರ್ಯಕಾಂತಿ 1000 ರೂಪಾಯಿ ಕೆಜಿ. ಗ್ಲಾಸ್ ಜಾರಿಗೆ ಬಂದ್ರೆ 70 ರೂಪಾಯಿ ಗ್ಲಾಸ್ ಜಾರ್ ಎಕ್ಸ್ಟ್ರಾ ಆಗುತ್ತೆ. 570 ರೂಪಾಯಿ ಅರ್ಧ ಕೆಜಿ ಬಾಟಲ್ ಇರುತ್ತೆ. 570 ರೂಪಾಯಿ. ನಾನು ನಿಮ್ದು ರಾಗಿ ಹುರಿಟ್ನ ತುಂಬಾ ಸಲ ಯೂಸ್ ಮಾಡಿದೀನಿ. ಏನಂತಂದ್ರೆ ಬೆಲ್ಲ, ಕೊಬ್ಬರಿ ಎಲ್ಲಾನು ಹಾಕ್ಬಿಟ್ಟಿರ್ತೀರಾ, ಬರೀ ನೀರಲ್ಲಿ ಕಲ್ಸ್ಕೊಂಡು ತಿನ್ನೋದು ಹಂಗೆ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಇದು ರಾಗಿ ಹುರಿಟ್. ನಮ್ಮನ್ನು ಬದುಕಿಸಿದ ಆಹಾರ ಅಂದ್ರೆ, ರೈತ ಸ್ವಾವಲಂಬಿಯಾಗಿ ಬದುಕಬೇಕು, ಹಣ ಗಳಿಸಬೇಕು ಅಂದ್ರೆ ಒಂದು ವಸ್ತು ಸಾಕು. ನಾವು ಈ ರಾಗಿ ಹುರಿಟ್ಟು ನಮ್ಗೆ ಬದುಕಿಸಿದೆ ಅಂದ್ರೆ ತುಂಬಾ ಒಳ್ಳೆ ಗ್ರಾಹಕರನ್ನು ಕೊಟ್ಟಿದೆ, ಸಪೋರ್ಟ್ ಕೊಟ್ಟಿದೆ. ಅಲ್ಲಿಂದ ಹಿಡಿದು ಏನು 30 ಪ್ರಾಡಕ್ಟ್ಗಳನ್ನ ಪ್ರಯೋಗ ಮಾಡ್ತಾ ಇದೀವಿ. ಇದರ ಫಲದಿಂದಲೇ ಒಂದು ಮಾಡಿದ್ರಿ, ಆಮೇಲೆ ಅದೇ ಜಾಸ್ತಿ ಹೋಯ್ತು. ಗ್ರಾಹಕರೇ ಇದನ್ನ ರಿಪ್ಲೈ ಮಾಡಿದ್ರು, ನಮ್ಗೆ ಇದು ಬೇಕು, ಹಿಂಗ್ ಬೇಕು ಅಂತ ಹೇಳಿ ರಿಪ್ಲೈ ಮಾಡೋದಕ್ಕೆ ನಾವೆಲ್ಲ ಮಾಡಿದೀವಿ. ಹಾಗಾಗಿ ಗ್ರಾಹಕರೇ ನಮ್ಮ ದೇವರು ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ. ನಮ್ದೇನೋ ಕಾಂಟ್ಯಾಕ್ಟ್ ಬೇಕಂದ್ರೆ ನಮ್ಮ ನಂಬರ್ ಕೊಡ್ತೀವಿ. ನಮ್ಮ ವಸ್ತುಗಳು ಬೇಕಂದ್ರೆ 8217432873 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದರೆ ನಿಮಗೂ ಕೂಡ ನಮ್ಮ ವಸ್ತುಗಳನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.